ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ರು. ಸೊ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮೊಹಮ್ಮದ್ ನಾಶಿಪುಡಿ ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯ ಆಗಿದೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಹೆಚ್ಚಿನ ವಿಚಾರಣೆಗೆ ನ್ಯಾಯಾಂಗ ಬಂಧನಕ್ಕೆ ಕೊಡುವ ಸಾಧ್ಯತೆ ಇದೆ. 2ನೇ ಬಾರಿ ಕಸ್ಟಡಿಗೆ ಪಡೆದಿದ್ರು ವಿಧಾನಸೌಧ ಪೊಲೀಸರು. ಹೆಚ್ಚಿನ ತನಿಖೆ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ನಿನ್ನೆಯಿಂದ ನಾಶಿಪುಡಿಯನ್ನ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕೋರ್ಟ್ ಮುಂದೆ ಮತ್ತೆ ಹಾಜರುಪಡಿಸಬೇಕಾಗುತ್ತೆ. ಕೋರ್ಟ್ನಲ್ಲಿ ಮತ್ತೆ ಏನಾದರೂ ಪೊಲೀಸ್ ಕಸ್ಟಡಿಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಕೇಳ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಸೊ ಜಿಂದಾಬಾದ್ ಕೂಗಿದ ನಂತರದಲ್ಲಿ ದೊಡ್ಡ ಮಟ್ಟದ ಸಂಚಲನ ರೂಪಿಸಿತ್ತು ರಾಜಕೀಯ ಪಡಸಾಲೆಯಲ್ಲಿ ಈ ಒಂದು ಪ್ರಕರಣ. ಇದೀಗ 3 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಆ 3 ಜನರ ಒಂದು ಕಸ್ಟಡಿ ಏನಿದೆ ಅದರಲ್ಲೂ ಮೊಹಮ್ಮದ್ ನಾಶಿಪುಡಿ ಕಸ್ಟಡಿ ಇದೀಗ ಇವತ್ತಿಗೆ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ವಿಧಾನಸೌಧ ಪೊಲೀಸರು ಇದೀಗ ಕೋರ್ಟ್ ಮುಂದೆ ಅವ್ರನ್ನ ವಶಕ್ಕೆ ಅಂದರೆ ಹಾಜರುಪಡಿಸಬೇಕಾಗತ್ತೆ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಗೋಸ್ಕರ ನ್ಯಾಯಾಂಗ ಬಂಧನದಲ್ಲಿ ಇರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಯಾಕಂದರೆ ಸದ್ಯಕ್ಕಂತೂ ಬೇಲ್ ಸಿಗುವ ಯಾವುದೇ ಲಕ್ಷಣಗಳಂತೂ ಕಾಣ್ತಾ ಇಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈತ ಬ್ಯಾಡಗಿ ಅವನು ಅಂತ ಹೇಳಲಾಗುತ್ತೆ. ಸೊ ಮೆಣಸಿನಕಾಯಿ ವ್ಯಾಪಾರಿ, ಬಹಳಷ್ಟು ಫೇಮಸ್ ಆಗಿದ್ದ ಆ ಭಾಗದಲ್ಲಿ. ಮುಂದಿನ ಬಾರಿ ವಿಧಾನಸೌಧಕ್ಕೆ ಅಂದರೆ ಟಿಕೆಟ್ ಕೂಡ ಕೇಳುವಂತಹ ನಿಟ್ಟಿನಲ್ಲಿ ಇದ್ದ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಈಗ ಈತನ ಕಸ್ಟಡಿ ಅಂತ್ಯ ಆಗುತ್ತೆ. ಫುಲ್ ಜೋಶ್ನಲ್ಲಿ ಜಿಂದಾಬಾದ್ ಅಂದಿದ್ದು ನಿಜ ಅಂತ ಒಪ್ಕೊಂಡಿದ್ದಾನೆ. ಆದರೆ ಪಾಕಿಸ್ತಾನ್ ಪರ ಘೋಷಣೆ ಮಾತ್ರ ಕೂಗಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಈತ. ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರ ತನಿಖೆ ವೇಳೆ ಆರೋಪಿ ನಾಶಿಪುಡಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಸನ್ಮಾನಕ್ಕೆ ಅಂತ ಬಂದಿದ್ವಿ, ಆದರೆ ಜೈಲ್ ಸೇರ್ಬಿಟ್ಟಿದ್ದೀವಿ. ವಿಧಾನಸೌಧದ ಪೊಲೀಸರ ಬಳಿ ನಾಶಿಪುಡಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಫುಲ್ ಜೋಶಲ್ಲಿ ಹೌದು ಜಿಂದಾಬಾದ್ ಅಂದಿದ್ದು ನಿಜ, ಆದರೆ ಪಾಕಿಸ್ತಾನ್ ಪರ ಘೋಷಣೆ ಮಾತ್ರ ನಾನು ಕೂಗಿಲ್ಲ ಅನ್ನುವಂತಹ ವಿಷಯವನ್ನ ಬಹಿರಂಗಪಡಿಸಿದ್ದಾನೆ ಈತ. ಸೊ ಹಾಗಾಗಿ ಈತನ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇದೆ. ಮತ್ತೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಸೇಫರ್ ಸೈಡ್ ನ್ಯಾಯಾಂಗ ಬಂಧನದಲ್ಲಿ ಇರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 2-3 ದಿನದಲ್ಲಿ ನಾಸೀರ್ಗೆ ನೋಟಿಸ್ ಕೊಡ್ತಾರೆ. ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ಗೆ ನೋಟಿಸ್ ಕೊಡುವಂತಹ ಒಂದು ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ನಾಸೀರ್ ಹುಸೇನ್ ವಿಚಾರಣೆಗೆ ನೋಟಿಸ್ ಕೊಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಅವರು ಬಂದು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಪಾಕ್ ಘೋಷಣೆ ಬಗ್ಗೆ ಮಾಹಿತಿ ಪಡಿಬೇಕಾಗತ್ತೆ. ಅವರು ಆ ಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಇದ್ದಿದ್ರಿಂದ, ಯಾಕಂದ್ರೆ ಅವರ ಪರವಾಗಿ ಘೋಷಣೆ ಕೂಗಿರೋದು, ಆ ಸಂದರ್ಭದಲ್ಲೇನೆ ಪಾಕಿಸ್ತಾನ್ ಜಿಂದಾಬಾದ್ ಅಂದಿರೋದು. ಹಾಗಾಗಿ ನಾಸೀರ್ ಅವರು ಕೂಡ ನೋಟಿಸ್ ಕೊಟ್ಟು ಕರೆಸಿಕೊಂಡು ವಿಚಾರಣೆಯನ್ನ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ಅವರು ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರನ್ನ A1 ಆರೋಪಿ ಮಾಡಬೇಕು ಅಂತ. ಇನ್ನು ಅನೇಕ ಕಡೆ ಆಯಾಮದಲ್ಲಿ ಇವರ ಪದಗ್ರಹಣವೇ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ, ಮಾಹಿತಿಯನ್ನ ಕಲೆ ಹಾಕಬೇಕಾಗತ್ತೆ. 50ಕ್ಕೂ ಹೆಚ್ಚು ಮಂದಿ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಖಾಕಿ ಪಡೆ. ನಾವು ಅಡ್ಡ ಹಾಕಿದ್ರೆ ಧಮಕಿ ಹಾಕಿದ್ರು ಅಂತ ಖಾಕಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಾಸಕರು ಹಾಗೂ ಸಚಿವರ ಹೆಸರು ಹೇಳ್ಕೊಂಡು ಒಳಗೆ ಬರ್ತಾರೆ ಅಂತ, ಒಳಗೆ ಬಿಡದೇ ಇದ್ರೆ ಅವರಿಂದಲೇ ಫೋನ್ ಮಾಡಿಸಿ ಒಳಗೆ ಹೋಗ್ತಾರೆ ಅಂತ ತಮ್ಮ ಅಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಪೊಲೀಸರು. ನೀವೇನ್ ಮಾಡ್ತಾ ಇದ್ರಿ, ನೀವು ಅಲ್ಲೇ ಇದ್ರಲ್ವಾ, 25, 30, 40, 50 ಜನ ಬರ್ತಾರೆ ಅಂತಂದ್ರೆ ಇದ್ರ ಯಾರೋ ಫೇಲೂರ್ ಅಂತ ಕೇಳಿದ ಸಂದರ್ಭದಲ್ಲಿ ಅವರು ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಏನ್ ಮಾಡೋದು, ಫೋನ್ ಮಾಡಿಸ್ತಾರೆ, ಶಾಸಕರಿಂದ ಸಚಿವರಿಂದ ಫೋನ್ ಮಾಡಿಸ್ತಾರೆ, ಅವ್ರ ಹೆಸರು ಹೇಳ್ಕೊಂಡು ಬಂದ್ಬಿಡ್ತಾರೆ. ಬಂದಾಗಿ ಇಂತಹ ಅವಘಡಗಳಾಗಿದೆ ಅನ್ನೋದನ್ನ ತಮ್ಮ ಒಂದು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಪೊಲೀಸರು ಕೂಡ ಇದೇ ಸಂದರ್ಭದಲ್ಲಿ. ಯಾಕಂತಂದರೆ ಇಲ್ಲಿ ಅಷ್ಟೂ ಜನ ನೆರೆದಿದ್ರು. ಇಲ್ಲಿ ಕೇವಲ ಒಬ್ಬಿಬ್ಬರ ಕತೆ ಅಲ್ಲ, ಅಷ್ಟೂ ಜನ ನೆರೆದಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಇರ್ತಾರೆ, ಅವರು ಒಂದು ಪಾತ್ರ ಕೂಡ ಬಹಳ ಮಹತ್ವ ಆಗುತ್ತೆ. ಈ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆ ಅಂತಂದಾಗ ಅಲ್ಲಿ ಸಾಕಷ್ಟು ಜನ ಪೊಲೀಸರು ಕೂಡ ಭದ್ರತೆಯನ್ನು ಒದಗಿಸಿದ್ರು. ಸೊ ನಿಮ್ಮ ಒಂದು ಭದ್ರತೆಯನ್ನು ಉಲ್ಲಂಘಿಸಿ ಇಷ್ಟು ಜನ ಹೇಗೆ ಬಂದರು ಅನ್ನುವಂತಹ ಪ್ರಶ್ನೆಗೆ ಅವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧದ ಆವರಣದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಕಸ್ಟಡಿ ಅಂತ್ಯಗೊಂಡಿತ್ತು.
ಈಗಾಗಲೇ ಅದನ್ನ ಮತ್ತೆ ಅವ್ರನ್ನ ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೂ ಕೂಡ ಪಡೆದುಕೊಂಡಿದ್ರು. ಸೊ ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇಬ್ಬರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ, ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಆದರೆ ಒಬ್ಬ ಆರೋಪಿಯನ್ನು ಮಾತ್ರ ಮತ್ತಷ್ಟು ವಿಚಾರಣೆ ಮಾಡಬೇಕು ಅಂತ ಇವತ್ತಿನವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿತ್ತು. ವಿಧಾನಸೌಧ ಠಾಣೆ ಪೊಲೀಸರು ಪೊಲೀಸ್ ಕಸ್ಟಡಿಗೆ ಪಡೆದಿದ್ರು. 3 ಜನರನ್ನ ಏನು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಪೊಲೀಸ್ ಕಸ್ಟಡಿ ಮುಗಿದ ನಂತರದಲ್ಲಿ. ಈ ಪೈಕಿ ಒಬ್ಬರನ್ನ ಮಾತ್ರ ತಮ್ಮ ವಶದಲ್ಲೇ ಇಟ್ಕೋಬೇಕು, ಮತ್ತೊಂದಷ್ಟು ಡೀಟೇಲ್ಸ್ ಕಲೆ ಹಾಕಬೇಕು. ಈ ಮೊಹಮ್ಮದ್ ನಾಶಿಪುಡಿ ಏನಿದ್ದಾನೆ ಈತನನ್ನ ಗುರುವಾರದವರೆಗೂ ಕೂಡ ನಮ್ಮ ಪೊಲೀಸ್ ಕಸ್ಟಡಿ ಕೊಡಿ ಅಂತ ಕೇಳಿದ್ರು. ಸೊ ಇವತ್ತು ಈತನ ಪೊಲೀಸ್ ಕಸ್ಟಡಿ ಅಂತ್ಯ ಆಗತ್ತೆ. ಸೊ ಇವತ್ತು ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಕೋರ್ಟ್ ಮುಂದೆ ಹಾಜರುಪಡಿಸಿ ಮತ್ತೇನು ನನ್ನ ಪ್ರಕಾರ ಅಂದರೆ ಈಗ ಸರ್ವೇ ಸಾಮಾನ್ಯವಾಗಿ ನೋಡೋದ್ರ ಪ್ರಕಾರ 2 ಬಾರಿ ಪೊಲೀಸ್ ಕಸ್ಟಡಿ ಪಡೆದುಕೊಂಡಿರೋದ್ರಿಂದ ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆಗಳು ಇಲ್ಲ. ಸೊ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಚಾನ್ಸಸ್ ಇದೆ ಅಂತ ಹೇಳಲಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.